ಫಿಟ್ನೆಸ್ ಒಂದೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ಕಾಗ್ದಿರೋ ಆಸ್ತಿ ಅಂತ ಹೇಳ್ದಾಗ ಫ್ರೆಂಡ್ ಒಬ್ಬ ಹೇಳ್ದ, ಆರಾಮಾಗಿ ಫ್ಯಾಟ್ ಲಾಸ್ ಸರ್ಜರಿ ಮಾಡಿಸ್ಬಿಡ್ಬೋದಪ್ಪ, ದುಡ್ಡು ಕೊಟ್ರೆ ಫಿಟ್ ಆಗಿ ಹೋಗ್ತೀವಿ ಅಂತ. ಅದೇನಾದ್ರು ನಿಮ್ ತಲೆಯಲ್ಲಿ ಬಂದಿದ್ರೆ ಆ ಒಂದು ಥಾಟು ಇವಾಗಲೇ ಡಿಲೀಟ್ ಮಾಡಿ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮಾಡಿಸ್ಬೇಕಾ ಬೇಡವಾ, ಮಾಡಿಸಿದ್ರೆ ಅದ್ರ ಸೈಡ್ ಎಫೆಕ್ಟ್ ಏನಾಗಬಹುದು ಅಂತ, ಅದ್ರದ್ದು ಅಡ್ವರ್ಸ್ ಎಫೆಕ್ಟ್. ನನಗೆ ಲೈಪೋಮಾ ಆಗಿತ್ತು, ಅದೇ ಕಾರಣಕ್ಕೆ ಕ್ಲಿನಿಕ್ ವಿಸಿಟ್ ಆಗಿದ್ದೆ. ಇಲ್ಲಿ ಮಾರ್ಕ್ ಹಾಕಿರೋದು ಕಾಣಿಸ್ಬೋದು. ಒಂಥರ ಚಿಕ್ಕದಾಗಿ ಗೋಲಿ ಆಕಾರದಲ್ಲಿ ಫ್ಯಾಟ್ ಟ್ಯೂಮರ್ ಡೆವಲಪ್ ಆಗಿರುತ್ತೆ. ಸೊ ಅದು ಫ್ಯಾಟ್ ಲಾಸ್ ಮಾಡೋದ್ರಿಂದ ಹೋಗಲ್ಲ, ಸರ್ಜರಿನೇ ಮಾಡಿಸ್ಬೇಕು. ಪ್ರೀವಿಯಸ್ ಟೈಮಲ್ಲೂ ಮಾಡಿಸಿದ್ದೆ 4 years ಬ್ಯಾಕು. ಟ್ರೈಸಿಪ್ಸ್ ಮೇಲಿತ್ತು. ಸೊ ಇಲ್ಲೂ ಟ್ರೈಸಿಪ್ಸ್ ಎಲ್ಲ ತೋರಿಸುವಾಗ ಅವರೇ ಕೇಳಿದ್ರು ಟ್ರೈಸಿಪ್ಸ್ ನೋಡ್ಬಿಟ್ಟು ಜಿಮ್ಗೆ ಹೋಗ್ತೀರಾ ಅಂತ. ಸೊ ಆಬ್ವಿಯಸ್ಲಿ ಒಂಥರ ಖುಷಿ ಆಯ್ತು ಅದು. ಆಮೇಲೆ ಇಲ್ಲೂ ಕೂಡ ಆ ಲೈಪೋಮಾ ಅನ್ನೋದಾಗಿತ್ತು. ಸೊ ಸ್ವಲ್ಪ ಬೆಲ್ಲಿ ಫ್ಯಾಟ್ ಇರೋದ್ರಿಂದ ಆ ಕ್ಲಿನಿಕ್ ಅಲ್ಲಿ ಈ ಫ್ಯಾಟ್ ಲಾಸ್ ಸರ್ಜರಿನೂ ಮಾಡಿಸ್ತಾರೆ. ಸೊ ಅದನ್ನ ನಂಗೆ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ನಾನು ಹೇಳ್ದೆ, ನಾನೇ ಟ್ರೈನರ್ ಆಗಿರೋದ್ರಿಂದ ಅವ್ರಿಗೆ ಆಬ್ವಿಯಸ್ಲಿ ಹೇಳಿದ್ದೆ, ಸೊ ನಾನು ಡಯಟ್ ಮೂಲಕನೇ ರಿಡ್ಯೂಸ್ ಮಾಡ್ತೀನಿ, ಅದನ್ನ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಎಷ್ಟು ಜೀವನ ಪರ್ಯಂತನೇ ಈ ರೀತಿ ಡಯಟ್ ಹಂಗೆ ತಿನ್ಕೊಂಡು ಇರಕ್ಕಾಗುತ್ತಾ ಅಂತ. ಸೊ ಅದಕ್ಕೆ ನಾನು ಅವ್ರಿಗೆ ಕ್ರಾಸ್ ಕ್ವಶನ್ ಮಾಡಿದೆ. ಓಕೆ, ಸರ್ಜರಿ ಮೂಲಕ ಏನೋ ವೆಯ್ಟ್ ಲಾಸ್ ಮಾಡ್ತೀನಿ, ಈಟಿಂಗ್ ಹ್ಯಾಬಿಟ್ಸ್ ಫಿಕ್ಸ್ ಮಾಡಿಲ್ಲ ಅಂತ ಅಂದ್ರೆ ಆ ಸರ್ಜರಿ ಮೂಲಕ ಕಳ್ಕೊಂಡಿರೋ ಫ್ಯಾಟು ರೀಗೇನ್ ಆಗುತ್ತೆ. ಸೊ ಏನ್ ಪ್ರಯೋಜನ ಬಂತು ಲಕ್ಷ ಲಕ್ಷ ಕೊಟ್ಟು ಸರ್ಜರಿ ಮಾಡಿಸೋದು? ಸೊ ಅವಾಗ ಅವರು ಓಕೆ ಅಂದ್ಬಿಟ್ಟು ಫರ್ದರ್ ಏನಿದಾಗಿಲ್ಲ. ಸೊ ಸುಮ್ಮನೆ ಆದ್ರು. ಇದು ಈಸಿ, ಆರಾಮಾಗಿ ಮಾಡಿಸ್ಬೋದು, ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ ನಿಮ್ಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗ್ಬೇಡಿ. ಬಿಕಾಸ್ ಅದರಿಂದ, ಆ ಸರ್ಜರಿಯಿಂದ ನೀವು ಫಿಟ್ ಆಗಬಹುದು. ಅಂದ್ರೆ ಆ ಫ್ಯಾಟ್ ನ ಕಳ್ಕೊಂಡು ಒಂದು ಫ್ಲಾಟ್ ಟಮ್ಮಿನ ಪಡ್ಕೊಬಹುದು. ಬಟ್ ಅದರಿಂದ ನಿಮ್ಗೆ ಎಕ್ಸಿಸ್ಟಿಂಗ್ ಇಶ್ಯೂಸ್ ಏನಾದ್ರು ಇರುತ್ತೆ ಅನ್ಕೊಳ್ಳಿ, ಅಥವಾ ಫ್ಯೂಚರ್ ಅಲ್ಲಿ ಬರುತ್ತೆ. ಎಕ್ಸಾಂಪಲ್ BP, ಶುಗರು, ಥೈರಾಯ್ಡ್, PCOD 30 ವರ್ಷ ಆದ್ಮೇಲೆ ಬರೋದು ತುಂಬಾ ಕಾಮನ್ ಆಗೋಗಿದೆ. 25 ವರ್ಷಕ್ಕೆ ಬರ್ತಿದೆ, ಅದು ಬೇರೆ ವಿಷಯ. ಸೊ ಅದೆಲ್ಲ ಬರೋದು ಅವಾಯ್ಡ್ ಆಗುತ್ತೆ ಯಾವಾಗ ನೀವು ವರ್ಕೌಟ್ ಮಾಡಿ, ಪ್ರಾಪರ್ ಡಯಟ್ ಮಾಡಿ ಫಿಟ್ ಆಗೋದ್ರಿಂದ. ನೀವು ಸರ್ಜರಿ ಮಾಡಿಸೋದ್ರಿಂದ ಆ ಒಂದು ಇಶ್ಯೂಸ್ ರಿಸಾಲ್ವ್ ಆಗಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇಶ್ಯೂ ಇದ್ರೆ, ಮೆನಿ ಕೇಸಸ್ ಅಲ್ಲಿ ಶುಗರು BP ಎಲ್ಲ ಇತ್ತು ಅಂತ ಅಂದ್ರೆ ಬ್ಲಡ್ ಪ್ರೆಷರ್ ಎಲ್ಲ ಹೈಕ್ ಆಗುತ್ತೆ ಅನ್ಬಿಟ್ಟು ಸರ್ಜರಿನೇ ಮಾಡಕ್ ಹೋಗಲ್ಲ. ನೀವು ಮಾಡಿಸಿದ್ರು ಈ ಒಂದು ಕಾಯಿಲೆ, ಲೈಫ್ ಸ್ಟೈಲ್ ರಿಲೇಟೆಡ್ ಕಾಯಿಲೆಗಳಿದೆಯಲ್ಲ, ಇದಕ್ಕೆ ಆ ಸರ್ಜರಿ ಕ್ಯೂರ್ ಅಲ್ಲ. ನಿಮ್ಗಿರೋದು ಒಂದೇ ದಾರಿ, ವರ್ಕೌಟ್ ಮಾಡ್ಬೇಕು, ಡಯಟ್ ಮಾಡ್ಬೇಕು. ಹೀಗ್ ಮಾಡೋದ್ರಿಂದ ಶುಗರ್ BP ಏನ್ ಬರುತ್ತೆ ಅದು ಮುಂಚೆ ತರ 60 ವರ್ಷ 70 ವರ್ಷಕ್ಕೆ ಬರುತ್ತೆ. ಬಟ್ ನೀವ್ ಹಿಂಗ್ ಸರ್ಜರಿ ಮಾಡ್ಕೊಂಡು ಇಲ್ಲ ಇನ್ನೊಂದೇನೋ ಶಾರ್ಟ್ ಕಟ್ ಹುಡ್ಕೊಂಡು ನೀವು ವೆಯ್ಟ್ ಲಾಸ್ ಮಾಡ್ಕೊಂತೀರಾ ಅಂತ ಅಂದ್ರೆ ಅದು 25-30 ವರ್ಷಕ್ಕೆ ಬರಕ್ ಶುರು ಆಗುತ್ತೆ. ಈವನ್ PCODನೂ ತುಂಬಾ ನನ್ನ ಫಿಮೇಲ್ ಕ್ಲೈಂಟ್ಸು ಅಥವಾ ಅಪ್ರೋಚ್ ಮಾಡ್ತಾರಲ್ಲ ಕೋಚಿಂಗ್ಗೆ, ಅವರು ಆ ಇಶ್ಯೂಸ್ ನ ತಗೊಂಡ್ಬರೋದು ತುಂಬಾ ನೋಡ್ತಾ ಇದ್ದೀನಿ ಇತ್ತೀಚೆಗೆ. 22-24 ಇಯರ್ಸ್ಗೆಲ್ಲ PCOD ಇಶ್ಯೂ ಆಗೋಗಿರುತ್ತೆ. ಸೊ ಅವರು ಸಣ್ಣ ಆದ್ರೂ ಅದು ಕ್ಯೂರ್ ಆಗಲ್ಲ. ಸೊ ಪ್ರಾಪರ್ ಈಟಿಂಗ್ ಹ್ಯಾಬಿಟ್ಸ್ ಇರಬೇಕು, ವೆಯ್ಟ್ ಟ್ರೈನಿಂಗ್ ಮಾಡ್ಬೇಕು. ಎಸ್ಪೆಷಲಿ ವರ್ಕೌಟ್ ಅಂದ ತಕ್ಷಣ ಬರೀ ಕಾರ್ಡಿಯೋ ಅಲ್ಲ, ರನ್ನಿಂಗ್ ಅಲ್ಲ, ಜಾಗಿಂಗ್ ಅಲ್ಲ. ಅದ್ ಮಾಡಿದ್ರು ಒಳ್ಳೇದೇ, ಬಟ್ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಇರೋದು ನಿಮ್ಗೆ ವೆಯ್ಟ್ ಟ್ರೈನಿಂಗು. ಈ ರೀತಿ ಲೈಫ್ ಸ್ಟೈಲ್ ರಿಲೇಟೆಡ್ ಇಶ್ಯೂಸ್ ಇದ್ರೆ